ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ವಾದ ಒಂದು ಎಗ್ ರೆಸಿಪಿ, ಬುರ್ಜಿ ರೆಸಿಪಿನ ಹಾಕ್ತಾಯಿದ್ದೀನಿ. ಈ ಒಂದು ಎಗ್ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲರೂ ಒಂದು ಲೈಕ್ ಮಾಡಿ, ಮತ್ತು ಎಗ್ ರೆಸಿಪೀಸ್ ಅಂತ ಹಾಕಿ ಕಮೆಂಟ್ ಮಾಡಿ. ಫಸ್ಟ್ ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಿಮಗೆ ಎಗ್ ರೆಸಿಪೀಸ್ನ ಜಾಸ್ತಿ ನಾನು ಹಾಕ್ತಾಯಿರ್ತೀನಿ. ಈಗ ಎಗ್ ರೆಸಿಪಿ ಹೇಗೆ ಮಾಡೋದಂತ ಬನ್ನಿ ನೋಡೋಣ. ಈ ಒಂದು ರೆಸಿಪಿನ ಡೀಟೇಲಾಗಿ ಕೊನೆಯ ತನಕ ನೋಡಿ, ಆಗಲೇ ಈ ಒಂದು ಎಗ್ ರೆಸಿಪಿ ಹೇಗೆ ಮಾಡಿದೆ ಅಂತ ಗೊತ್ತಾಗೋದು. ಬನ್ನಿ ಹೋಗೋಣ, ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಆದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಒಂಥರ ಸೂಪವಾಗಿರುತ್ತೆ. ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಸಾಂಬಾರು ಮಾಡಿದಾಗ ಸೈಡ್ ಡಿಶ್ ಆಗಲು ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಆನಿಯನ್ ಹಾಕ್ಕೊತಾ ಇದ್ದೀನಿ. 3 ಆನಿಯನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಇಲ್ಲ ಆನಿಯನ್ ಇಷ್ಟ ಆಗಿಲ್ಲ, ನನಗೆ ಎಗ್ ಜಾಸ್ತಿ ಬೇಕು ಅಂದರೆ ಆನಿಯನ್ ಕಡಿಮೆ ಮಾಡಿಕೊಂಡು ನೀವು ಮೊಟ್ಟೆನ ಜಾಸ್ತಿ ಹಾಕ್ಕೋಬೋದು. ಮನೇಲಿಲ್ಲ ಮೊಟ್ಟೆ ಕಮ್ಮಿ ಇದೆ, 2 ಮೊಟ್ಟೆ ಇದೆ ಅಂದರೆ ನೀವು 2 ಮೊಟ್ಟೆ ತೊಗೊಂಡು ಜಾಸ್ತಿ ಆನಿಯನ್ ಹಾಕೊಂಡು ಕೂಡ ಮಾಡ್ಬೋದು. ಸ್ವಲ್ಪ ಒಂದು ಸಮಯದಲ್ಲಿ ಒಂದು ಸೂಪರಾದ ಒಂದು ರೆಸಿಪಿನ ಮಾಡುವಂಥ ಒಂದು ರೆಸಿಪಿ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಸಿ ವಾಸನೆ ಹಾಗೆ ಇದ್ದರೆ ಚೆನ್ನಾಗಿರಲ್ಲ. ಆದಷ್ಟು ಸಿಮ್ಮಲ್ಲಿಷ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ವೆಯ್ಟ್ ಮಾಡೋಣ. ಈ ಒಂದು ಟೊಮಟೆನ ಒಳಗೆ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಸಿಪ್ಪೆ ಮಾತ್ರ ಕಟ್ ಮಾಡಿ ಹಾಕ್ಕೊಬೇಕು. ಫ್ಲೇವರ್ಗೆ ಮಾತ್ರ ಈ ಒಂದು ಟೊಮೊಟೆ ಹಣ್ಣನ್ನ ಸೇರಿಸ್ತಾ ಇರೋದು. ಈ ಟೊಮಟೆಯನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ ನಂತರ ನಾವು ಅಚ್ಕಾರದ ಪುಡಿ ಹಾಕ್ಕೋಬೇಕು. 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್, 1/4 ಟೇಬಲ್ ಸ್ಪೂನ್ ಆದಷ್ಟು ಅರಿಶಿನ ಪೌಡರ್ನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಂದು ಹಸಿ ವಾಸನೆ ಹೋಗೋ ತನಕ ವೆಯ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೀವು ಕೊನೆಯ ತನಕ ನೋಡಿದರೆ ಮಾತ್ರ ನಾನು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಗೋದು. ಈಗ ಒಂದು 4 ಮೊಟ್ಟೆನ ನಾನು 3 ಮೊಟ್ಟೆನ ನಾನು ಹಾಕ್ಕೊತಾ ಇದ್ದೀನಿ. 3 ಮೊಟ್ಟೆನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಳೋದ್ರಿಂದ ಎಗ್ ಸ್ಕ್ರ್ಯಾಂಬಲ್ ಚೆನ್ನಾಗಿ ಬರುತ್ತೆ. ಮತ್ತು ಆದಷ್ಟು ಸಿಮ್ಮಲ್ಲಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಬೀಟ್ ಮಾಡಿಬಿಟ್ಟು ಕೂಡ ಈ ಒಂದು ಮೊಟ್ಟೆನ ನೀವು ಸೇರಿಸ್ಕೊಬಿಡು. ನಾನು ಹಾಗೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಕ್ರ್ಯಾಂಬಲ್ ಬರೋ ತನಕ ವೆಯ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಒಂದು ರೆಸಿಪಿ ಸೂಪರ್ವಾಗಿರುತ್ತೆ. ನೀವು ಆದಷ್ಟು ಮನೇಲಿ ಟ್ರೈ ಮಾಡಿ ನೋಡಿ. ಈ ಒಂದು ರೆಸಿಪಿ ಇಷ್ಟವಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಎಗ್ ರೆಸಿಪೀಸ್ ಅಂತ ಹಾಕಿ. ಆದಷ್ಟು ನಾವು ಹೆಚ್ಚು ನಾನು ಎಗ್ ರೆಸಿಪೀಸ್ನ ನಿಮಗೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಸೂಪರ್ವಾದ ಒಂದು ಎಗ್ ರೆಸಿಪಿ ರೆಡಿ ಆಗುತ್ತೆ. ಈ ಒಂದು ಎಗ್ ರೆಸಿಪಿನ ಇಷ್ಟವಾದಲ್ಲಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಎಗ್ ರೆಸಿಪೀಸ್ ಅಂತ ಹಾಕಿ. ಧನ್ಯವಾದಗಳು ಫ್ರೆಂಡ್ಸ್. ಟಾಟಾ ಬಾಯ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ.